ಓಂ ಶಂ ಶನಿಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ನೀರಿನ ರಭಸಕ್ಕೆ ಎಲ್ಲವನ್ನು ಸೋಲಿಸುವಂತಹ ಸಾಮರ್ಥ್ಯವಿದೆ. ಕುಂಭರಾಶಿಯವರಿಗೆ ಗುರುಗ್ರಹ ರಾಶಿ ಪರಿವರ್ತನೆಯ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗುರುಗ್ರಹ ಅಕ್ಟೋಬರ್ 18ರಿಂದ ಡಿಸೆಂಬರ್ 3ರವರೆಗೂ ಸರಿಸುಮಾರು 46 ದಿನಗಳ ಕಾಲ ನಿಮ್ಮ ಪಂಚಮ ಭಾವವಾದಂತಹ ಮಿಥುನ ರಾಶಿಯನ್ನು ಬಿಟ್ಟು ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರವೇಶ ಮಾಡಲಿದೆ. ಈ 46 ದಿನಗಳಲ್ಲಿ ಗುರುಗ್ರಹ ಕುಂಭರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ನೋಡೋಣ. ಗುರುಗ್ರಹ ಕುಂಭರಾಶಿಯವರಿಗೆ 6ನೇ ಭಾವಕ್ಕೆ ಗೋಚಾರ ಮಾಡುತ್ತಿದೆ. ಗುರುಗ್ರಹದ ದೃಷ್ಟಿ ಬಹಳ ವಿಶೇಷ ಹಾಗೂ ಪವಿತ್ರವಾದದು. ಗುರುಗ್ರಹದ ದೃಷ್ಟಿ ನಿಮ್ಮ 10ನೇ ಭಾವ, 12ನೇ ಭಾವ ಹಾಗೂ ದ್ವಿತೀಯ ಭಾವಕ್ಕೆ ಬೀಳುತ್ತಿದೆ. ಗುರುಗ್ರಹ ಕುಂಭರಾಶಿಯವರಿಗೆ ಲಾಭಾಧಿಪತಿ ಹಾಗೂ ಧನಾಧಿಪತಿಯಾಗಿ 6ನೇ ಭಾವದಲ್ಲಿ ಸ್ಥಿತವಾಗಿದೆ. 6ನೇ ಭಾವ ಅಂದರೆ ರೋಗ, ಋಣ, ಶತ್ರುವಿನ ಭಾವ ಹಾಗೂ ಕಾಂಪಿಟೇಷನ್ ಭಾವ ಎಂದು ಸಹ ಕರೆಯಲಾಗಿದೆ. ಅಂದರೆ ನೀವು ಕಾಂಪಿಟೇಷನಲ್ಲಿ ವಿನ್ ಆಗ್ತಿರೋ ಅಥವಾ ಇಲ್ಲವೋ ಎಂದು ಅನಲೈಸ್ ಮಾಡುವಂತಹ ಭಾವ ಅಂದರೆ 6ನೇ ಭಾವ. ಗುರುವಿನ ದೃಷ್ಟಿ 12ನೇ ಭಾವದ ಮೇಲೆ ಬೀಳುತ್ತಿರುವುದರಿಂದ ಫಾರಿನಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭ ಹಾಗೂ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡುತ್ತೀರಾ. ನಿಮ್ಮಿಂದ ದೂರವಾಗಿರುವಂತಹ ವ್ಯಕ್ತಿಗಳನ್ನು ಭೇಟಿ ಮಾಡುತ್ತೀರಾ. ಆ ವ್ಯಕ್ತಿಯ ಭೇಟಿ ನಿಮ್ಮ ಲೈಫ್ಗೆ ಬೆನಿಫಿಷಿಯಲ್ ಆಗಿರುತ್ತದೆ. 6ನೇ ಭಾವದಲ್ಲಿ ಗುರುವಿನ ಸಂಚಾರವಾಗುತ್ತಿರುವುದರಿಂದ ಕುಂಭರಾಶಿಯವರು ಬ್ಯಾಂಕಿಂದ ಸಾಲ ತೆಗೆದುಕೊಳ್ಳಬಹುದು, ಲೋನ್ ತೆಗೆದುಕೊಳ್ಳುತ್ತೀರಾ. ನಿಮ್ಮ ಸಾಲಗಳನ್ನು ತೀರಿಸುವ ಪ್ರಯತ್ನವನ್ನು ಮಾಡುತ್ತೀರಾ. ಶತ್ರುಗಳ ಜೊತೆ ಕಾಂಪ್ರಮೈಸ್ ಆಗುತ್ತೀರಾ. ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರೆ ಈ 46 ದಿನಗಳ ಒಳಗೆ ಕೇಸ್ ಕ್ಲಿಯರ್ ಮಾಡಿಕೊಳ್ತೀರಾ. ಗುರುಗ್ರಹದ ದೃಷ್ಟಿ 10ನೇ ಭಾವಕ್ಕೆ ಬೀಳುತ್ತಿದೆ. 10ನೇ ಭಾವದಿಂದ ನಿಮ್ಮ ಕರಿಯರ್ ಬಗ್ಗೆ ನೋಡಬಹುದು. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಹೆಚ್ಚಾಗಲಿದೆ. ನಿಮ್ಮ ಬಾಸ್ ನಿಮಗೆ ನಿಮ್ಮ ಜಾಬ್ ರಿಲೇಟೆಡ್ ಸಲಹೆಗಳನ್ನು ಕೊಡುತ್ತಾರೆ. ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವುದು. ನೀವು ಮಾಡಿದ ಕೆಲಸಕ್ಕೆ ನಿಮ್ಮ ಬಾಸಿಂದ, ಮೇಲಧಿಕಾರಿಯಿಂದ ಅಪ್ರಿಸಿಯೇಷನ್, ರೆಕಗ್ನೈಸ್ ಸಿಗುವಂತಹ ಸಮಯವಿದು. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಳ್ತೀರಾ. ಜಾಬ್ಗಾಗಿ ಹುಡುಕಾಟ ಮಾಡುತ್ತಿದ್ದರೆ ಹೊಸ ಜಾಬ್ ಸಿಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ದ್ವಿತೀಯ ಭಾವಕ್ಕೂ ಬೀಳುತ್ತಿದೆ. ದ್ವಿತೀಯ ಭಾವ ಅಂದರೆ ಧನಸ್ಥಾನ, ಹಣವನ್ನು ಕೂಡಿ ಹಾಕುವಂತಹ ಸ್ಥಾನವಾಗಿದೆ. ಆದ್ದರಿಂದ ಕುಂಭರಾಶಿಯವರು ಈ 46 ದಿನಗಳಲ್ಲಿ FD ಮಾಡಿಸ್ತೀರಾ, ಬ್ಯಾಂಕಲ್ಲಿ ಹಣವನ್ನು ಸೇವ್ ಮಾಡುವುದು ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡುತ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಜೊತೆಗೆ ಸೇವಿಂಗ್ಸ್ ಅನ್ನು ಮಾಡುತ್ತೀರಾ. ಗುರುಗ್ರಹದ ದೃಷ್ಟಿ ವ್ಯಯಭಾವದ ಮೇಲೂ ಬೀಳುತ್ತಿರುವುದರಿಂದ ನಿಮಗೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತದೆ. ಹಾಸ್ಪಿಟಲ್ಗೆ ಖರ್ಚು ಮಾಡುವ ಬದಲಿಗೆ ನೀವು ಹಣವನ್ನು ಧಾರ್ಮಿಕ ಕಾರ್ಯಗಳಿಗೆ, ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ದಾನ ಮಾಡುವುದರಿಂದ ನಿಮ್ಮ ಆಸ್ಪತ್ರೆಗೆ ಖರ್ಚು ಮಾಡುವುದನ್ನು ತಪ್ಪಿಸಬಹುದು. ಗುರುವಿನ ದೃಷ್ಟಿ ಧನಭಾವದ ಮೇಲೆ ಬೀಳುತ್ತಿರುವುದರಿಂದ ಹಣವನ್ನು ಉಳಿಸುತ್ತೀರಾ. ಹಾಗೆಯೇ ಹಣದ ಖರ್ಚನ್ನು ಮಾಡುತ್ತೀರಾ. ನಿಮ್ಮ ಜಾಬಲ್ಲಿ ಇದ್ದಂತಹ ಟೆನ್ಷನ್ಗಳು, ಸ್ಟ್ರೆಸ್ಗಳು ಕಡಿಮೆಯಾಗಲಿದೆ. ನಿಮ್ಮ ಕುಟುಂಬದವರ ಜೊತೆ ಪ್ರೀತಿ, ಬಾಂಧವ್ಯ ಸುಮಧುರವಾಗಿರುತ್ತದೆ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಮಯ ಹಾಗೂ ಸಂತೋಷಕರವಾದಂತಹ ವಾತಾವರಣವಿರುತ್ತದೆ. ಕೌನ್ಸಿಲಿಂಗ್, ಕನ್ಸಲ್ಟೇಷನ್, ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ, ಟ್ರಾವೆಲಿಂಗ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಗುರುಗ್ರಹ ಹೆಚ್ಚಿನ ಧನಲಾಭವನ್ನು, ಆಪರ್ಚುನಿಟೀಸ್ಗಳನ್ನು ಕೊಡಲಿದೆ. ಕುಂಭರಾಶಿಯವರಿಗೆ ಶನಿಗ್ರಹದ ಸಾಡೇಸಾತಿ ನಡೆಯುತ್ತಿರುವುದರಿಂದ ಶನಿಗ್ರಹದ ಬೀಜ ಮಂತ್ರವನ್ನು ತಪ್ಪದೆ ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಸಂಜೆ ವೇಳೆ ಪಠಿಸಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಸೂರ್ಯದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗಲಿದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್.